ಶಾಸಕ ಭೈರತಿ ಬಸವರಾಜ್ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಹೌದು, ಬೆಂಗಳೂರಿನ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆಗೆ ಸಂಬಂಧಪಟ್ಟಂತೆ ಶಾಸಕ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ಆಗೋಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿದೆ. ಯಾವುದೇ ಕ್ಷಣದಲ್ಲಿ ಭೈರತಿ ಬಸವರಾಜ್ ಬಂಧನ ಸಾಧ್ಯತೆ ಇದೆ. ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ಶಾಸಕ ಭೈರತಿ ಬಸವರಾಜ್ಗಾಗಿ ಶೋಧ ಆರಂಭಿಸಿದ್ದಾರೆ ಪೊಲೀಸರು. ಜಾಮೀನು ಅರ್ಜಿ ವಜಾ ಆಗಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ದಾಖಲಾಗಿದ್ದಂತಹ ಎಫ್ಐಆರ್ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು ಶಾಸಕ ಭೈರತಿ ಬಸವರಾಜ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಇದೀಗ ಅರ್ಜಿ ಸಲ್ಲಿಸಿದ್ರು ಭೈರತಿ ಬಸವರಾಜ್. ಇದೀಗ ಈ ಅರ್ಜಿ ವಜಾ ಆಗಿದೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿತ್ತು. ಇದೀಗ ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಬರ್ಬರವಾಗಿ ಕೊಲೆ ಮಾಡಲಾಯಿತು. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಕೂಡ ಆರೋಪಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇದೀಗ ಶಾಸಕ ಭೈರತಿ ಬಸವರಾಜ್ ಜಾಮೀನು ಅರ್ಜಿ ವಜಾ ಆಗೋಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಜಾಮೀನು ಅರ್ಜಿ ವಜಾ ಆಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಸಾಧ್ಯತೆ ಇದೆ. ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಇದೀಗ ಹಲವು ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ. ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಫೋನ್ ಸ್ವಿಚ್ ಆಫ್ ಇದೆ ಅಂತ ಹೇಳಿ ಈ ಹಿಂದೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ರು. ಹಾಗಾಗಿ ಇದೀಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ. ಹಲವು ಬಾರಿ ಇವರು ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಇದೀಗ ಫೈನಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ರು. ಇದು ಕೂಡ ಇದೀಗ ವಜಾ ಆಗೋಗಿದೆ. ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೆಆರ್ಪುರ ಕ್ಷೇತ್ರದ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗೋಗಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಭೈರತಿ ಬಸವರಾಜ್ ಬಂಧಿಸಲು ಪೊಲೀಸರು ಇದೀಗ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಜಾಮೀನು ಅರ್ಜಿ ವಜಾ ಆಗಿದೆ. ಹಾಗಾಗಿ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದ ಇದೀಗ ಪೊಲೀಸರು ಕೂಡ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಶಾಸಕ ಭೈರತಿ ಬಸವರಾಜ್ ಬಂಧಿಸುವ ಪೊಲೀಸರ ಹಾದಿ ಕೂಡ ಸ್ವಲ್ಪ ಸುಗಮವಾಗಿದೆ. ಆದರೆ ಭೈರತಿ ಮಾತ್ರ ಎಲ್ಲಿದ್ದಾರೆ ಅನ್ನೋದು ಪೊಲೀಸರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಹುಡುಕಾಟ ನಡೆಸ್ತಾ ಇದ್ದಾರೆ. ಮಹಾರಾಷ್ಟ್ರದ ಪುಣೆ ಬಳಿಯ ರೆಸಾರ್ಟ್ನಲ್ಲಿ ಭೈರತಿ ಬಸವರಾಜ್ ಇರಬಹುದು ಅನ್ನೋ ಶಂಕೆ ಇದೆ. ಇನ್ನು ಪೊಲೀಸ್ ತಂಡಗಳು ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ರಾಜ್ಯಗಳಿಗೂ ಕೂಡ ಹೋಗಿದ್ದು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಜಗ್ಗಾ ಜೊತೆಗೆ ಶಾಸಕ ಭೈರತಿ ಬಸವರಾಜ್ಗೂ ಕೂಡ ನಂಟಿದೆ ಅನ್ನೋದು ಪೊಲೀಸರ ಆರೋಪ. ಹೀಗಾಗಿ ಶಾಸಕ ಭೈರತಿ ಬಸವರಾಜ್ ಅವರನ್ನ 5ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ಬಂಧನದ ಭೀತಿಯಿಂದ ಶಾಸಕ ಭೈರತಿ ಬಸವರಾಜ್ ತಲೆಮರೆಸಿಕೊಂಡಿದ್ದಾರೆ. ಹಾಗಾಗಿ ಸಿಗ್ತಾ ಇಲ್ಲ, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇಲ್ಲ. ಹಲವು ದಿನಗಳಿಂದ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸದನದಲ್ಲೂ ಕೂಡ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಈ ಬಾರಿಯ ಬೆಳಗಾವಿಯ ಸದನ ಏನ್ ನಡೆದಿತ್ತು ಆ ಸಂದರ್ಭದಲ್ಲೂ ಕೂಡ ತುಂಬಾ ಕಡಿಮೆ ಕಾಣಿಸ್ಕೊಂಡಿದ್ರು. ತದನಂತರ ಎಲ್ಲಿ ಹೋದ್ರು, ಎಲ್ಲಿ ಮಾಯ ಆದ್ರು ಅಂತ ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಅದರಲ್ಲೂ ಕೂಡ ಬಿಕ್ಲು ಶಿವ ಭೈರತಿ ಬಸವರಾಜ್ ಅವರ ಬಣದಲ್ಲಿ ಅವ್ರ ಗ್ಯಾಂಗಲ್ಲೇ ಕೆಲಸವನ್ನ ಮಾಡ್ಕೊಂಡಿರ್ತಾನೆ. ಈ ಹಿಂದೆ ಅವರ ಬಣದಲ್ಲೇ ಕೆಲಸವನ್ನ ಮಾಡಿಕೊಂಡು ಚೆನ್ನಾಗಿರುತ್ತೆ, ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ. ಆದ್ರೆ ಒಂದು ದಿನ ಯಾವುದೋ ಒಂದು ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರಲ್ಲೂ ಕೂಡ ಜಗಳ ಆಗುತ್ತೆ, ವೈಮನಸ್ಸಾಗುತ್ತೆ. ತದನಂತರ ಬಿಕ್ಲು ಶಿವ ಯಾವಾಗ ಇನ್ನ ಬದುಕಿರ್ತಾನೋ ಆ ಸಂದರ್ಭದಲ್ಲಿ ಪೊಲೀಸರ ಹತ್ರ ಹೋಗಿ ಒಂದು ದೂರನ್ನ ಕೊಟ್ಟಿರ್ತಾನೆ. ನನಗೆ ಧಮಕಿ ಬರ್ತಾ ಇದೆ, ಕೊಲೆ ಮಾಡ್ತೀವಿ ಅಂತ ಹೇಳಿ ಎದುರಿಸ್ತಾ ಇದ್ದಾರೆ, ಧಮಕಿಗಳನ್ನ ಹಾಕ್ತಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಒಂದು ದೂರನ್ನ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಅಲ್ಲೇ ಉಲ್ಲೇಖ ಆಗಿರುತ್ತೆ. ಆ ದೂರಲ್ಲೇ ಖುದ್ದು ಬಿಕ್ಲು ಶಿವನೇ ಹೇಳಿರ್ತಾನೆ, ಭೈರತಿ ಬಸವರಾಜ್ ಅವರಿಂದಲೂ ಕೂಡ ನನಗೆ ಕೊಲೆ ಧಮಕಿ ಇದೆ, ಸಾಯಿಸ್ತೀವಿ ಅಂತ ಹೇಳಿ ನನಗೆ ಧಮಕಿ ಹಾಕ್ತಿದ್ದಾರೆ, ಹೆದರ್ಸ್ತಾ ಇದ್ದಾರೆ ಅಂತ ಹೇಳಿ. ತದನಂತರ ದೂರನ್ನ ದಾಖಲು ಮಾಡ್ಕೊಂಡಿರ್ತಾರೆ ಪೊಲೀಸರು ಕೂಡ. ಅದಾದ ನಂತರ ಬಿಕ್ಲು ಶಿವ ಬರ್ಬರ ಕೊಲೆ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಬಿಕ್ಲು ಶಿವ ಖುದ್ದೇ ಈ ಒಂದು ಹೆಸರನ್ನ ಹೇಳಿರ್ತಾನೆ. ತದನಂತರ ಪೊಲೀಸರು ಕೂಡ ಈ ಒಂದು ತನಿಖೆ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ಸದ್ಯಕ್ಕೆ ನನಗೆ ಜಾಮೀನ್ ಬೇಕು ಅಂತ ಹೇಳಿ ಭೈರತಿ ಬಸವರಾಜ್ ಅವರು ಕೂಡ ಒಂದು ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿ ಕೂಡ ಇದೀಗ ವಜಾ ಆಗೋಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಭೈರತಿ ಬಸವರಾಜ್ ಅರೆಸ್ಟ್ ಆಗುವಂತ ಸಾಧ್ಯತೆ ಇದೆ.
ಬಹುಶಃ ಶಾಸಕ ಬೈರತಿ ಬಸವರಾಜ್ ಮಹಾರಾಷ್ಟ್ರದ ಪುಣೆಯಲ್ಲೇ ಇರಬಹುದು ಅಥವಾ ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ರಾಜ್ಯಗಳಿಗೂ ಕೂಡ ಈಗಾಗಲೇ ಖಾಕಿ ತಂಡ ಹೋಗಿರುವಂಥದ್ದು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ A1 ಆರೋಪಿ ಬೈರತಿ ಬಸವರಾಜ್ ಅವರೇ ಆಗಿದ್ದಾರೆ ಅಂತ ಹೇಳಿ ಆರೋಪವನ್ನ ಪೊಲೀಸರು ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, ಬಿಕ್ಲು ಶಿವ ಬದುಕಿರುವಂತಹ ಸಂದರ್ಭದಲ್ಲೇ ಒಂದು ದೂರನ್ನ ಕೊಟ್ಟಿರ್ತಾನೆ. ಹೌದು, ನನಗೆ ಇವರಿಂದ ಧಮಕಿ ಬರ್ತಾ ಇದೆ ಅಂತ ಹೇಳಿ ಲ್ಯಾಂಡ್ ವಿಚಾರಕ್ಕೆ ಒಂದು ಜಗಳ ಆಗಿರುತ್ತೆ. ಅದಕ್ಕೂ ಮುಂಚೆ ಖುದ್ದು ಬೈರತಿ ಬಸವರಾಜ್ ಅವರ ಬಣದಲ್ಲೇ ಈತ ಕೆಲಸ ಕೂಡ ಮಾಡ್ತಿರ್ತಾನೆ. ಬಹಳ ವರ್ಷ ಒಳ್ಳೆಯ ನಂಟಿರುತ್ತೆ, ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ತದನಂತರ ಎಲ್ಲವೂ ಕೂಡ ಹಾಳಾಗುತ್ತೆ, ಎಲ್ಲವೂ ಕೂಡ ಜಗಳ ಆಗಿ ವೈಮನಸ್ಸಾಗಿ ಮನಸ್ತಾಪಗಳು ಬರುತ್ತೆ, ಬಹಳಷ್ಟು ಕಿರಿಕಿರಿ ಆಗುತ್ತೆ. ಇದೆಲ್ಲವೂ ಕೂಡ ಬಿಕ್ಲು ಶಿವ ಪೊಲೀಸ್ ಅವರ ಹತ್ರ ಹೇಳಿರ್ತಾನೆ. ಕೊಲೆಗೂ ಮುನ್ನವೇ ಎಲ್ಲ ಮಾಹಿತಿಯನ್ನ ಪೊಲೀಸ್ ಅವರಿಗೆ ಕೊಟ್ಟಿರ್ತಾನೆ. ಇದರಲ್ಲಿ ಬೈರತಿ ಬಸವರಾಜ್ ಅವರ ಹೆಸರು ಕೂಡ ಉಲ್ಲೇಖ ಆಗಿರುತ್ತೆ. ಯಾವಾಗ ಬಿಕ್ಲು ಶಿವ ಬರಬ್ಬರ ಕೊಲೆ ಆಗುತ್ತೆ ಬೆಂಗಳೂರಿನಲ್ಲಿ, ತದನಂತರ ಪೊಲೀಸರು ಅಲರ್ಟ್ ಆಗ್ತಾರೆ. ಹಾಗಾಗಿ ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು ಕೂಡ. ಬೈರತಿ ಬಸವರಾಜ್ ಯಾವುದೇ ಕ್ಷಣದಲ್ಲೂ ಕೂಡ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈ ಬಾರಿ ಮಾತ್ರ ನೋ ಎಕ್ಸ್ಕ್ಯೂಸ್. ಕಾರಣ ಏನು ಅಂತಂದ್ರೆ, ಇದೀಗ ಜಾಮೀನು ಅರ್ಜಿನೇ ವಜಾಗೋಗಿದೆ ಅಂತಂದ್ರೆ, ಯಾವ ಶಾಸಕರೇ ಇರಲಿ ಅಥವಾ ಯಾವ ಸೆಲೆಬ್ರಿಟಿನೇ ಇರಲಿ, ಯಾವುದೇ ಒಂದು ದೊಡ್ಡ ನಾಯಕರೇ ಇರಲಿ ಅಥವಾ ಪ್ರಭಾವಿ ನಾಯಕರೇ ಇರಲಿ, ಕಾನೂನು ಅಂತ ಬಂದ್ರೆ ಎಲ್ಲರಿಗೂ ಕೂಡ ಸಮಾನವೇ. ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಬಂಧನ ಆಗುವಂತಹ ಸಾಧ್ಯತೆ ಇದೆ. ರಾಜ್ ನ್ಯೂಸ್ ಕನ್ನಡ.